ನಮಸ್ತೆ. ಇವತ್ತು ನೋಡಿ ನಾನು ಕರ್ಜಿಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ 2 ಸ್ಪೂನ್ ಚಿರೋಟಿ ರವೆ, 1 ಬೌಲಷ್ಟು ಮೈದಾ, ಆಮೇಲೆ ಕರಗಿಸಿರೋ ತುಪ್ಪ 2 ಸ್ಪೂನ್ ಬೇಕಾಗುತ್ತೆ ನೋಡಿ. ಇವಾಗ ಇದನ್ನೆಲ್ಲ ಹಾಕಿ ಕಲಿಸ್ಕೊಳ್ಳೋಣ ಬನ್ನಿ. ಒಂದು ಬೌಲ್ ತೊಗೊಂಡ್ಬಿಟ್ಟು ಅದಕ್ಕೆ ಜಲ್ಸಿರುವಂತಹ ಮೈದಾ 1 ಬೌಲು, ಆಮೇಲೆ 2 ಸ್ಪೂನ್ ಚಿರೋಟಿ ರವೆ, ಆಮೇಲೆ ತುಪ್ಪ ಸ್ವಲ್ಪ ಕರಗಿರಬೇಕಾಗುತ್ತೆ. ಕರಗಿಸಿಟ್ಕೊಂಡಿರೋ ತುಪ್ಪವನ್ನು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕೋತ ಕಲಿಸ್ಕೋಬೇಕಾಗತ್ತೆ ನೋಡಿ. ಈ ಥರ ನೋಡಿ, ಈ ಥರ ಕಲಿಸ್ತಾ ಒಂಥರ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು. ಆ ಥರ ಕಲಿಸ್ಕೋಬೇಕು ನೋಡಿ. ಈ ಥರ ನೋಡಿ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತು ನಾವು ಇದಕ್ಕೆ ತುಪ್ಪ ಯಾಕೆ ಹಾಕಬೇಕು, ಎಣ್ಣೆ ಹಾಕ್ಬೋದಲ್ಲ ಅಂದ್ಕೊಂಡಿರ್ಬೋದು. ಆದರೆ ಇದು ಈ ಕರ್ಜಿಕಾಯಿ ಕರೆದಾಗ ಹಿಟ್ಟು ಟೇಸ್ಟಿಯಾಗಿ ಘಮ ಕೊಡುತ್ತೆ ನೋಡಿ. ಬರೀ ಕರ್ಜಿಕಾಯಿ ತಿನ್ನುವಾಗ ಆ ಸ್ವೀಟ್ ಬದಲು ಸ್ವಲ್ಪ ಒಂದು ಹಿಟ್ಟಿರುತ್ತಲ್ಲ ಸೈಡಲ್ಲೆಲ್ಲ, ಆ ಹಿಟ್ಟು ತಿಂದರೆ ಅದೊಂಥರ ಘಮ ಟೇಸ್ಟ್ ಇರುತ್ತೆ. ಅದಕ್ಕಾಗಿ ನಾವು ತುಪ್ಪ ಹಾಕೋದು. ಅದಕ್ಕೋಸ್ಕರ ತುಪ್ಪ ಹಾಕಬೇಕಾಗುತ್ತೆ ನೋಡಿ. ಈ ಹದಕ್ಕೆ ಬರಬೇಕಾಗುತ್ತೆ. ಮತ್ತು ನಾವು ಎಣ್ಣೆ ಬದಲಿಗೆ ಅಲ್ಲ, ತುಪ್ಪದ ಬದಲಿಗೆ ಎಣ್ಣೆ ಏಕೆ ಹಾಕಿದ್ವಿ, ಎಣ್ಣೆ ಏಕೆ ಹಾಕಬೇಕಪ್ಪ ಅಂದರೆ ಒಂದು ಟೇಸ್ಟ್ ಕೊಡುತ್ತೆ ನೋಡಿ. ನಮ್ಮ ಕರ್ಜಿಕಾಯಿ ಮಾಡಿದಾಗ ಆ ಕರ್ಜಿಕಾಯಿ ಟೇಸ್ಟಾಗಿ ಬರಬೇಕು ಅಂದರೆ ತುಪ್ಪ ಹಾಕ್ಕೊಳ್ಳೇಬೇಕಾಗುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಬರಬೇಕು. ಈಗ ಇದನ್ನು ಹೀಗೆ ಇಟ್ಬಿಟ್ಟು ಅದರೊಳಗಡೆ ಹಾಕೋ ಒಂದು ಕಾಯಿಯ ಒಂದು ಏನಂತಾರೆ ಅಂತ ಕೇಳಿ, ಹೂರಣ ತುಂಬಿಕೊಳ್ಳೋಕ್ಕೆ, ಕರ್ಜಿಕಾಯಿ ತುಂಬಿಕೊಳ್ಳೋ ಒಂದು ಸ್ವೀಟ್ ಮಾಡ್ಕೊಳ್ಳೋಣ ಬನ್ನಿ. ಕರ್ಜಿಕಾಯಿ ಒಳಗಡೆ ಹಾಕೋ ಒಂದು ವಸ್ತುಗಳು ಏನೇನು ಬೇಕಪ್ಪ ಅಂದರೆ ನೋಡಿ, 1 ಬೌಲ್ ಕೊಬ್ಬರಿ, 1 ಬೌಲ್ ಸಕ್ಕರೆ, ಆಮೇಲೆ ಏಲಕ್ಕಿ ಪುಡಿ. ಇದನ್ನು ನೋಡಿ ಒಂದು ಈ ಥರ ಪಾತ್ರೆ ಏನಾದರೂ ತಗೊಂಡು ಅದನ್ನು ಬಿಸಿ ಮಾಡ್ಕೊಳ್ಬೇಕು. ಎರಡೂ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈ ಕಡಾಯಿ ಪಾತ್ರೆ ಏನಾದರೂ ಇರುತ್ತಲ್ವ, ಅದಕ್ಕೆ ಈ ಥರ ಪಾತ್ರೆಯಲ್ಲಿ ಸಕ್ಕರೆ ಮತ್ತು ಕೊಬ್ಬರಿ ತುರಿಯನ್ನು ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಹಚ್ಚಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಬನ್ನಿ. ನೀರು ಹಾಕ್ಕೊಂಡು ಈ ಥರ ಹೊಂದ್ಕೋಬೇಕಲ್ವ, ಅಷ್ಟೇ. 1-2 ಡ್ರಾಪ್ ಅಷ್ಟು, 1-2 ಹನಿ ನೀರು ಹಾಕ್ಕೊಂಡು ಈ ಥರ ಸಕ್ಕರೆ ಮತ್ತು ಕೊಬ್ಬರಿ 2 ಹೊಂದ್ಕೋಬೇಕು. ಕೆಲವೊಬ್ಬರು ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಹಾಕ್ಕೊಳ್ತಾರೆ. ಅದು ನಮಗಿಷ್ಟ ಆಗಲ್ಲ. ಅದು ಕರ್ಜಿಕಾಯಿ ತಿನ್ನುವಾಗ ಕೇವಲ ಕೊಬ್ಬರಿ ಮತ್ತು ಒಂದು ಮೈದಾ ಹಿಟ್ಟು ಕಲಿಸಿದ್ವಲ್ಲ ಅದು ಅಷ್ಟೇ, ಅದೇ ಕರ್ಜಿಕಾಯಿ ಅಂತ ನಮಗಿಷ್ಟ. ಅದೇ ಮತ್ತು ಏಲಕ್ಕಿ ಪರಿಮಳ ಅದು ಬೇರೆ ಆಗುತ್ತೆ. ಅದೇ ಡ್ರೈ ಫ್ರೂಟ್ಸ್ ಹಾಕಿರೋ ಒಂದು ಕರ್ಜಿಕಾಯಿ ಆಗುತ್ತೆ ಅದು ನೋಡಿ. ಇವಾಗ ಸರಿ, ಇವಾಗ ಹೊಂದ್ಕೊಂಡಿದೆ, ಸಾಕು. ಇದು ಆರೋದಕ್ಕೆ ಬಿಡೋಣ. ಆಮೇಲೆ ಕರುಗೆಡುಬಿನ ಎಲೆಗಳನ್ನು ಉದ್ಬಿಟ್ಟು ತುಂಬಿಕೊಳ್ಳೋಣ. ಅಷ್ಟರೊಳಗೆ ಇದು ಆರುತ್ತೆ ನೋಡಿ. ಇವಾಗ ಎಲೆ ಉದ್ದಿದ್ದಾಗಿದೆ. ಇವಾಗ ತುಂಬಿಕೊಳ್ಳೋಣ ಬನ್ನಿ. ತುಂಬೋದಕ್ಕೆ ನೋಡಿ, ಈಗ ತುಂಬ ಸಿಹಿ ಆಗಿದೆ ಅನಿಸಿದರೆ ನೀವು ಅರ್ಧ ಬೌಲ್ ಹಾಕ್ಕೊಳ್ಳಿ. ಹೆಚ್ಚಿಗೆ ಸಿಹಿ ತಿನ್ನಲ್ಲ ಅನ್ನೋರು, ಕೆಲವರು ತುಂಬ ಸಿಹಿ ತಿಂತಾರಲ್ವ, ಈ ಥರ ಇರಬೇಕಾಗುತ್ತೆ. ಕೆಲವರಿಗೆ ಇದು ಹೆಚ್ಚಿಗೆ ಆಯಿತು ನಮ್ಗೆ ಸಿಹಿ ಅಂದರೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ.
ಏನಪ್ಪ ಅಂದರೆ ನೋಡಿ ಈ ಥರ ಅಕ್ಕಿ ಹಿಟ್ಟಿರುತ್ತಲ್ವ ಅದನ್ನು ಒಂದು ಅರ್ಧ ಸ್ಪೂನ್ 2 ಸ್ಪೂನ್ ನಿಮ್ಗೆ ಎಷ್ಟು ಸಪ್ಪೆ ಆಗಬೇಕು, ಸಿಹಿ ಬೇಡ ನಮಗೆ ಅನ್ನುವಷ್ಟು. ನಮಗೂ ಒಂದು ಸ್ವಲ್ಪ ಹೆಚ್ಚಿಗೆ ಅನಿಸ್ತಾ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ತೋರಿಸೋದಕ್ಕೋಗಿ ಹಾಕ್ತಾಯಿದ್ದೀನಿ. ನಮಗೆ ಸಿಹಿ ಇರಬೇಕು ನೋಡಿ. ಈ ಥರ ಹಾಕ್ಕೊಳ್ಳಿ, ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಕರ್ಜಿಕಾಯಿ ಒಳಗೆ ತುಂಬೋದು ಹೂರ್ಣ ರೆಡಿಯಾಗಿದೆ. ಇವಾಗ ತುಂಬ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಒಂದು ತಟ್ಟೆ ಇಟ್ಕೊಂಡ್ಬಿಟ್ಟು ಒಂದು ಎಲೆ ತಗೊಳ್ಳೋಣ. ಎಲೆ ಹೀಗೆ ಹಾಕಿ ಇದ್ರ ಮೇಲೆ ನೋಡಿ ನಮ್ಗೆ ಎಷ್ಟು ಸಿಹಿ ಬೇಕಾಗುತ್ತೋ ಅಷ್ಟು ಈ ಥರ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೈಯಲ್ಲಿ ನೀರು ತಗೊಂಡು ಈ ಥರ ಈ ಸೈಡ್ ನೋಡಿ ಈ ಥರ ಸೈಡೆಲ್ಲ ಹಚ್ಕೋಬೇಕಾಗುತ್ತೆ. ಕೆಲವೊಬ್ಬರು ಹಾಲು ಹಚ್ಕೋತಾರೆ ನೋಡಿ, ಇದಕ್ಕೆ ಹಾಲು, ನಾವು ಇಲ್ಲಿ ನೀರು ಹಚ್ಕೋತಾ ಇದ್ದೀವಿ. ಈಗ ಇದನ್ನು ತೆಗೆದುಕೊಂಡು ಹೀಗೆ ಮಾಡಿಸ್ಬಿಟ್ರೆ ಕರ್ಜಿಕಾಯಿ ರೆಡಿ. ನೋಡಿ ಇದನ್ನು ಕರಿಬೇಕು, ಇದೆಲ್ಲ ಹಬ್ಬದ್ಬೇಕು ಈ ಥರ ಚಂದ ಮಾಡಿ. ಇಲ್ಲ ಅಂದರೆ ಇದು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ. ಈ ಥರ ನೋಡಿ ಪ್ರತಿಯೊಂದು ಉದ್ದಿರೋ ಇವನ್ನೆಲ್ಲವೂ ಹಾಗೆ ಮಾಡ್ಕೋಬೇಕು. ಈ ಥರ ತುಂಬಿಕೊಳ್ಳುತ್ತಿರುವಾಗ ನಾವು ಎಣ್ಣೆ ಕಾಯ್ಲಿಟ್ಕೊಳ್ಳೋಣ. ನೋಡಿ ಎಣ್ಣೆ ಕಾದಿದೆ, ಇವಾಗ ಕರ್ಜಿಕಾಯಿ ಹಾಕೋಣ ಬನ್ನಿ. ಮತ್ತು ಈ ಕರ್ಜಿಕಾಯಿನ ಸಣ್ಣ ಉರಿಯಲ್ಲಿ ಕರಿಬೇಕಾಗುತ್ತೆ. ಅದು ಗೋಲ್ಡನ್ ಬ್ರೌನ್ ಅಂದರೆ ಕೆಂಪು ಕಲರ್ ಬರಬೇಕು. ಇನ್ನೂ ಸ್ವಲ್ಪ ಬೇಯಬೇಕು, ಹೇಳಿದ್ದಲ್ವ ಕೆಂಪು ಕಲರ್ ಬರಬೇಕು. ಆದರೆ ಉರಿ ಮಾತ್ರ ಸಣ್ಣ ಉರಿಯಲ್ಲಿರಬೇಕು. ಯಾಕೆ ಅಂದರೆ ಮೀಡಿಯಮ್, ಸಣ್ಣದಲ್ಲ ಮೀಡಿಯಮ್, ತುಂಬ ಸಣ್ಣದಲ್ಲ ಸ್ವಲ್ಪ ಜಾಸ್ತಿ ಇಲ್ಲ, ಆ ಥರ ಇದ್ದಾಗ ಚೆನ್ನಾಗಿ ಗರ್ಗರಿಯಾಗಿ ಕರ್ಜಿಕಾಯಿ ಬರುತ್ತೆ. ಈ ಕರ್ಜಿಕಾಯಿ ಚೆನ್ನಾಗಿ ಬೇಯಬೇಕಪ್ಪ ಅಂದರೆ 2 ನಿಮಿಷ ವೇಟ್ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಚೆನ್ನಾಗಾಗಲ್ಲ, ಟೇಸ್ಟ್ ಬರೋಲ್ಲ. ಈಗ ನಮ್ಮ ಕರ್ಜಿಕಾಯಿ ಕಲರ್ಫುಲ್ಲಾಗಿದೆ ನೋಡಿ. ಈ ಥರ ಕಲರ್ಫುಲ್ಲಾಗಿ ಗೋಲ್ಡನ್ ಕಲರ್ ಆಗಬೇಕು ನೋಡಿ. ತೆಗೆಯುವಾಗನೇ ಹೇಗೆ ಗರ್ಗರಿ ಸೌಂಡ್ ಬರ್ತಾಯಿದೆ ಅಲ್ವಾ? ನಾ ಹೇಳಿದ ಥರನೇ ಮಾಡ್ಕೊಳ್ಳಿ, ಗರ್ಗರಿ ಬರುತ್ತೆ. ಇಲ್ಲಿ ನೋಡಿ ರೆಡಿ ಆಯಿತು. ರೆಡಿಯಾಗಿರೋ ಒಂದು ಗರ್ಗರಿಯಾಗಿ ನೋಡಿ ಈ ಥರ ಗರ್ಗರಿಯಾಗಿ ಕರ್ಕೋಬೇಕು. ಕರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಒಂದು ಕರ್ಜಿಕಾಯಿ ನಮಗೆ ಸಿಗುತ್ತೆ. ಈ ಗರ್ಗರಿಯಾದ ಟೇಸ್ಟಿಯಾದ ಒಂದು ಕರ್ಜಿಕಾಯಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಎಷ್ಟು ಗರಿಗರಿ ಇದೆ ಅಂದರೆ ನೋಡಿ ಮುರಿಯೋಕ್ಕಾಗಲ್ಲ, ಅಷ್ಟು ಗರಿಗರಿ ಇದೆ. ನಾ ಹೇಳಿದೆ ಅಲ್ವಾ, ಇದ್ರೊಳಗಡೆ ಇರೋ ಸಿಹಿ ಜಾಸ್ತಿ ಆಗಿದ್ದರೆ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲ ನಿಮ್ಗೆ ಸಿಹಿ ಬೇಕಪ್ಪ ಅಂದರೆ ಹಾಗೆ ಕರ್ಕೊಳ್ಳಿ. ನೋಡಿ ಈ ಥರ ಗರ್ಗರಿಯಾದ ಒಂದು ಕರ್ಜಿಕಾಯಿ ಮಾಡ್ಕೊಳ್ಳಿ, ಓಕೆನಾ? ಈ ಥರ ಒಳ್ಳೊಳ್ಳೆ ಸ್ವೀಟ್ಗಳನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಓಕೆ? ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕರ್ಜಿಕಾಯಿ ಯಾರಿಗೆ ಮಾಡೋಕ್ಕೆ ಬರೋಲ್ವೋ ಅವರು ಈ ವಿಡಿಯೋವನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಬಾಯ್.